ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ನಾನು ಹೊಸದೇವರ ಇರೋದ್ರಿಂದ ನಮ್ಮನೆಯಲ್ಲೇ ಹೊಸದೇವರ ಮಾಡೋದ್ರಿಂದ ಕ್ಲೀನಿಂಗ್ ಎಲ್ಲ ಜಾಸ್ತಿನೇ ಇತ್ತು. ನಿನ್ನೆ ಸ್ಕೂಲ್ಗೆ ಹೋಗಿ ಸ್ಕೂಲಿಂದ ಬಂದಮೇಲೆ ಬರೋಷ್ಟರಲ್ಲೇ ಮತ್ತು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಎಲ್ಲ ಮೇಲೆ ಇರುವಂಥ ಪಾತ್ರೆಗಳನ್ನೆಲ್ಲ ತೆಗೆದು ಆಚೆ ಇಟ್ಟಿದ್ರು. ಆಗ ನಮ್ಮ ಅತ್ತೆಗೆ ಕಾಲ್ ಮಾಡಿದ್ರು, ಮತ್ತು ನಮ್ಮ ಅತ್ತೆ ಬಂದರು, ಮತ್ತು ನನ್ನ ಸಿಸ್ಟರ್ಗೂ ಕಾಲ್ ಮಾಡಿದೆ. ಅವರು ಬಂದರು, ಯಾಕಂದರೆ ನಮ್ಮಿಬ್ಬರಿಂದನೇ ಮಾಡ್ಕೊಳಕ್ಕಾಗಲ್ಲ ಅಂತ. ಅವರೆಲ್ಲ ಬಂದಿದ್ದಾದಮೇಲೆ ಎಲ್ಲ ಕೆಲಸವನ್ನೆಲ್ಲ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲೇ 1 o'clock ಆಯಿತು. ಆಮೇಲೆ ಪಾತ್ರೆನೆಲ್ಲ ತೊಳೆದು ಕಿಚನೆಲ್ಲ ತೊಳಿತಾ ಇರಬೇಕಾದ್ರೆ ಇಲ್ಲಿ ಒಂದು ಸ್ವಿಚ್ ಬೋರ್ಡ್ ಇದೆ ನೋಡಿ. ಅಲ್ಲಿ ನೀರು ಬಿಡೋವಾಗ ಶಾರ್ಟ್ ಸರ್ಕ್ಯೂಟ್ ಆಯಿತು. ಅದರಲ್ಲಿ ನೀರು ಹೋಗ್ಬಿಟ್ಟು ಮೈನ್ ಆಫ್ ಆಗೋಯಿತು, ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು. ಮತ್ತು ಅದನ್ನ ಕಿಚನ್ ಅಷ್ಟಕ್ಕೆ ಬಿಟ್ಟು ಕೆಳಗಡೆ ಫ್ಲೋರಲ್ಲಿರುವಂಥ ನೀರನ್ನೆಲ್ಲ ಎತ್ತಿ ಹೊರಗಡೆ ಹಾಕಿ ಮತ್ತು ಪಾತ್ರೆನೆಲ್ಲ ತೊಳೆದು ಆಚೆ ಕಡೆನೇ ಒಣಗಾಕಿಟ್ವಿ. ಮತ್ತು ಬಂದು 1 o'clock ಆಯಿತು, ಅಷ್ಟರಲ್ಲೇ ಮಲ್ಕೊಂಡ್ವಿ. ಮತ್ತು ಮಾರ್ನಿಂಗ್ ಎದ್ದು ನನಗೆ ಟಿಫನ್ ಮಾಡಿ ಟೀ ಮಾಡಿಕೊಟ್ಟು ಎಲ್ಲರಿಗೂ, ಮತ್ತು ಟಿಫನ್ ಮಾಡಿ ನಾನು ಸ್ಕೂಲ್ಗೆ ಹೋಗಬೇಕಾಗಿತ್ತು. ಹಾಲಿಡೇ ಹಾಕ್ಕೊಳ್ಲಿಲ್ಲ ನಾನು. ಹಾಕೋ ಅಂತ ಅಂದರು ಮನೆಯಲ್ಲಿ, ಬಟ್ ನಾನು ಹಾಕ್ಕೊಳ್ಲಿಲ್ಲ. ಯಾಕೆ ಅಂತಂದರೆ ಲಾಸ್ಟ್ ವೀಕ್ ನನಗೆ ಹುಷಾರಲ್ಲಿದ್ದಾಗ 1 week ಹಾಕ್ಕೊಂಡಿದ್ದೆ, 4 days ಏನೋ ಹಾಕ್ಕೊಂಡಿದ್ದೆ. ಅದಕ್ಕೆ ಪದೇ ಪದೇ ಹಾಲಿಡೇಸ್ ಹಾಕೋದು ಬೇಡ ಅಂತಂದ್ಬಿಟ್ಟು ಎಷ್ಟಾದರೆ ಅಷ್ಟು ಮಾಡಿಬಿಟ್ಟು ಹೋಗ್ತೀನಿ, ಮತ್ತೆ ಬಂದು ಈವ್ನಿಂಗ್ ಮಾಡ್ಕೊತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂದರು. ಮತ್ತು ನನ್ನ ಸಿಸ್ಟರ್ ಮಾರ್ನಿಂಗೇ ಹೊರಟೋದ್ಲು. ಅವ್ರ ಹಸ್ಬೆಂಡ್ ಕೆಲಸ ಇದ್ದಿದ್ದರಿಂದ ನಮ್ಮ ಅತ್ತೆ ಅವರು 1 o'clockವರೆಗೂ ಇದ್ದು ಎಷ್ಟಾಗುತ್ತೋ ಅಷ್ಟು ಕ್ಲೀನಿಂಗ್ ಮಾಡಿಬಿಟ್ಟು ಹೋದರು. ಮತ್ತು ನನಗೆ ಬಂದು ಇನ್ನೇನು ಎಲ್ಲ ಕೆಲಸನೂ ಆಗಿತ್ತು. ಇನ್ನೇನಂದರೆ ಫ್ರಿಡ್ಜ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಫ್ರಿಡ್ಜ್ನ ಮೇಲೆ ಮತ್ತು ಒಳಗಡೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಬೇಕು. ಮತ್ತು ಈ ಒಂದು ಗ್ಲಾಸಸ್ ಏನಿದೆ ಮತ್ತು ಟಿ ವಿ ಶೋಕೇಸ್ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು, ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಮಿರರ್ ಏನಿದೆ, ಈ ಮಿರರ್ಸು ಮತ್ತು ಈ ಶೋಕೇಶಲ್ಲಿರುವಂಥದ್ದು ಏನೇನಿದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಕಿಟಕಿಗಳು ಮತ್ತು ಬಾಗಿಲು ಮತ್ತು ಇಲ್ಲಿರೋವಂಥ ಈ ಮನೆಯನ್ನೆಲ್ಲನೂ ಕೂಡ ಒರೆಸಿದ್ದೆಲ್ಲ ಆಗಿದೆ. ಈಗೇನು ಮಾಡೋಷ್ಟಿಲ್ಲ, ಅಷ್ಟನ್ನ ಮಾಡ್ಕೊಂಬಿಟ್ರೆ ಆಯಿತು. ಈಗ ನಾನು ಕ್ಲಾಸಿಂದ ಬಂದು ಹಾಲು ಕುಡಿದು ಮತ್ತು ಪಾತ್ರೆ ತೊಳೆದು ಬಟ್ಟೆ ಮತ್ತು ಫೋಟೋಗಳಿಗೆಲ್ಲ ಹಾಕ್ತಾರಲ್ಲ ಹೂನಾರ ಮತ್ತು ತೋರಣ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ಕೂಡ ನೆನೆಸಿಟ್ಟಿದ್ದೆ. ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಬರೋಷ್ಟರಲ್ಲೇ ಈಗ ಬಂದು ಟೈಮು ಎಷ್ಟಾಯ್ತು ನೋಡಿ, 8 o'clock ಆಯಿತು. ಅದಕ್ಕೆ ಸಾಂಬಾರು ಕೂಡ ಇಲ್ಲ, ಹಾಗಾಗಿ ಈಗ ನಾನು ಕ್ವಿಕ್ಕಾಗಿ ಮಾಡಿಬಿಡ್ತೀನಿ. ಚಟ್ನಿ ಮಾಡ್ತೀನಿ. ಕಡಲೆಬೀಜ ಚಟ್ನಿ ಎಲ್ಲರಿಗೂ ಇಷ್ಟ, ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ಚಟ್ನಿ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ರೈಸ್ ಮಾಡ್ತೀನಿ. ಬೇಗನೂ ಆಗುತ್ತೆ. ಅದು ಅಡುಗೆ ಮಾಡ್ಕೊತಾನೆ ಏನಾದರೂ ಒಂದು ಶೋಕೇಶೋ ಇಲ್ಲಾಂದರೆ ಫ್ರಿಜ್ಜೋ ಏನೋ ಒಂದು ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಅಷ್ಟಕ್ಕೆ ಆಗೋಗುತ್ತೆ. ಇನ್ನು ನಾಳೆನೇ ಹೊಸದವರ ಇರೋದ್ರಿಂದ ಮಾರ್ನಿಂಗ್ ಎದ್ದು ಮನೆಯನ್ನೆಲ್ಲ ತೊಳ್ಕೊಂಡ್ರೆ ಆಯಿತು. ನಾಳೆನೂ ನಾನು ರಜಾ ಹಾಕಲ್ಲ, ಸ್ಕೂಲ್ಗೆ ಹೋಗ್ತೀನಿ. ಹೋಗ್ಬಿಟ್ಟು ಸ್ವಲ್ಪ ಬೇಗನೆ ಕೇಳಿಕೊಂಡು 1 hour ಮುಂಚೆ ಬಂದು ಕೆಲಸಗಳನ್ನೆಲ್ಲ ಇನ್ನೇನು ಕೆಲಸ ಮುಗಿಸಿರ್ತೀವಿ, ಇನ್ನು ಹೊಸದವ್ರ ಕೆಲಸ ಏನಿರುತ್ತೋ ಅದನ್ನು ಮಾಡ್ಕೊತೀನಿ. ಬನ್ನಿ, ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ. ಫ್ರೆಂಡ್ಸ್, ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ, ಕಳೆ ಬೀಜ ಹಾಕಿದ್ದೀನಿ. ಅದನ್ನು ಹುರ್ಕೊಂಡ್ಬಿಟ್ಟು ಮತ್ತೆ ರೈಸ್ಗೆ ಇಟ್ಬಿಡೋಣ ಅಂತ. ಬೇಗ ಇದನ್ನ ಹುರ್ಕೊಂಡ್ಬಿಟ್ಟು ರೈಸ್ ಇಟ್ಬಿಟ್ರೆ ಮುದ್ದೆ ಪಾಡಿಗೆ ಮುದ್ದೆ ಆಗುತ್ತೆ, ಮತ್ತು ರೈಸ್ ಕೂಡ ಆಗೋಗುತ್ತೆ. ಇದನ್ನ ಹುರ್ಕೊಂಡಿದ್ದಾದಮೇಲೆ ನಮ್ಮ ಗಿಡದಲ್ಲೇ ಒಂದು ಹಸಿಮೆಣ್ಸಿನ್ಕಾಯಿ ಇದೆ. ಚಟ್ನಿಗೆ ಯಾವತ್ತೂ ಅಷ್ಟೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಅದು ಟೇಸ್ಟೇ ಚೆನ್ನಾಗಿರುತ್ತೆ. ನೋಡಿ, ಇದು ಸಿಮ್ಮಲ್ಲಿ ಇಟ್ಬಿಟ್ಟು ಹೋಗ್ತೀನಿ. ಅದು ಉರಿಯೋಷ್ಟರಲ್ಲೇ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಿತ್ಕೊಂಡು ಬರ್ತೀನಿ ಗಿಡದಲ್ಲಿ, ಹಾಗೆ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇದು ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಇರುವಂತಹ ಹಸಿರು ಮೆಣಸಿನ ಗಿಡ. 2 ಗಿಡಗಳನ್ನು ನೆಟ್ಟಿದ್ದೀವಿ. ಇದರಲ್ಲಿ ನೋಡಿ ಎಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟಿದೆ, ತುಂಬ ಫ್ರೆಶ್ ಆಗಿದೆ. ಅದಕ್ಕೆ ಇವತ್ತು ಚಟ್ನಿಗೆ ಹಾಕೋಣ, ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಬೇಗನೂ ಕೂಡ ಅಡುಗೆ ಮಾಡಾಕಿದ್ರೆ ಉಳಿದಿರುವಂಥ ಕೆಲಸಗಳನ್ನು ಬೇಗ ಮಾಡ್ಕೊಬೋದು ಅಂತ. ಇಲ್ಲಿ ನೋಡಿ ಕಿತ್ಕೊಂಡು ಬಂದಮೇಲೆ ತೋರಿಸ್ತೀನಿ. ತುಂಬ ಮೆಣಸಿನ್ಕಾಯಿ ಬಿಟ್ಟಿದೆ. ಕಿತ್ಕೊಂಡು ಬಂದಮೇಲೆ ನೋಡಿ ಎಷ್ಟೊಂದು ಫ್ರೆಶ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿ ನೋಡಿ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಇದು ಚಟ್ನಿ ಮಾಡಿದಾಗ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಕಾಮನ್ ಆಗಿ ಎಲ್ಲರೂ ಮಾಡ್ದಂಗೆ ನಾನು ಚಟ್ನಿನ ಮಾಡ್ತೀನಿ. ಇಲ್ಲಿ ಕಳೆ ಬೀಜ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಚಿಕ್ಕದು ಈರುಳ್ಳಿ, ಮತ್ತು ಬೆಳ್ಳುಳ್ಳಿ ಮತ್ತು ಉಪ್ಪು, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಮಿಕ್ಸನ್ನು ಮಾಡ್ಕೊತೀನಿ. ಇದು ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಮುದ್ದೆ ತೊಳೆಸಿದ್ದಾಯಿತು, ರೈಸ್ಗೆ ಇಟ್ಟಿದ್ದೀನಿ. ಚಟ್ನಿ ರೆಡಿ ಆಗಿದ ತಕ್ಷಣ ಊಟ ಮಾಡಿಬಿಟ್ಟು ನಾವು ಆಮೇಲೆ ಉಳಿದಿರೋಂಥ ಕೆಲಸಗಳನ್ನು ಫ್ರಿಡ್ಜ್ ಕ್ಲೀನಿಂಗು ಅದೆಲ್ಲ ಏನಿದೆ ಅದನ್ನು ನಾನು ಮುಗಿಸ್ಕೊತೀನಿ.
ಅದು ಸ್ವಲ್ಪ ಲೇಟೇ ಆಗುತ್ತೆ. ಅಂದರೆ ಫ್ರಿಡ್ಜ್ ಕ್ಲೀನಿಂಗೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೂ ಎಷ್ಟೊತ್ತಾದರೂ ಪರವಾಗಿಲ್ಲ, ಮಾಡಿಬಿಟ್ಟೆ ಮಲ್ಕೊತೀನಿ. ಎಸ್ ನೋಡಿ, ಮುದ್ದೆ ಆಯಿತು, ಚಟ್ನಿ ಆಯಿತು. ಮತ್ತು ಬರೀ ಚಟ್ನಿ ತಿನ್ನೋಕ್ಕಾಗಲ್ಲಲ್ವ, ಅದಕ್ಕೆ ಸ್ವಲ್ಪ ಮಿಕ್ಸರನ್ನು ತಗೊಂಡು ಊಟವನ್ನು ಮಾಡ್ತೀವಿ. ಊಟ ತಿಂದಿದ್ದು ಆದಮೇಲೆ ಸೊ ನಾನು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗ್ಲಾಸ್ನ ಕ್ಲೀನ್ ಮಾಡೋಕ್ಕೆ ಗ್ಲಾಸ್ ಕ್ಲೀನರನ್ನು ತಗೊಂಡು ಸೊ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇದನ್ನು ಆ್ಯಕ್ಚುಲಿ ನಾನು ಆಗಾಗ ಮಾಡ್ಕೊತಾ ಇರ್ತೀನಿ. ಸೊ ಎಲ್ಲ ಅಂದರೆ ಹೊಸದವರ ಅಂತಂದಮೇಲೆ ಸೊ ಇಲ್ಲ ಒಂದು ಹಬ್ಬ ಅಂತಂದಮೇಲೆ ಮತ್ತೆ ಕ್ಲೀನ್ ಮಾಡಲೇಬೇಕಲ್ವ, ಅದಕ್ಕೆ ಮತ್ತೇನು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಈ ಕೆಲಸ ಅನ್ನೋದು ಮಾಡ್ತಾಯಿದ್ರೆ ಮಾಡ್ತಾನೇ ಇರಬೇಕು ಅನಿಸುತ್ತೆ. ಸೊ ಮಾಡ್ದಿರ ನಾವು ಸೋಂಬೇರಿಗಳಾಗಿದ್ದರೆ ಮಾಡೋದೇ ಬೇಡ ಅನಿಸುತ್ತೆ. ಡೇಲಂತೂ ಟೈಮ್ ಇರಲ್ಲ. ಸೊ ಅದಕ್ಕೆ ನಾನು ಆದಷ್ಟು ಏನು ಕೆಲಸ ಇದ್ರೂ ಕ್ಲೀನಿಂಗು ನೈಟಲ್ಲೇ ಮುಗಿಸ್ಕೊತೀನಿ. ಸೊ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನೈಟಲ್ಲೇ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಈಗ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದಾದಮೇಲೆ ಟಿ ವಿ ಶೋಕೇಶ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ಫ್ರಿಡ್ಜ್ ಕ್ಲೀನಿಂಗ್ನ ಇಟ್ಕೊತೀನಿ. ಯಾಕೆಂದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ. ಎಲ್ಲ ಕೆಲಸ ಮುಗಿದಿದೆ, ಇದೊಂದೇ ಇರೋದು ಅನ್ನೋ ಒಂದು ಸಮಾಧಾನದಿಂದ ಬೇಗ ಕೆಲಸವನ್ನು ಅದನ್ನು ಮಾಡ್ಬೋದು ಅಂತ. ಎಸ್ ಫ್ರೆಂಡ್ಸ್, ತುಂಬಾ ಕ್ಲೀನಿಂಗ್ ಅಂದ್ರೇ ತುಂಬ ಕೆಲಸ ಆಗುತ್ತೆ. ಸೊ ಡೇಯಲ್ಲೂ ಫ್ರೀ ಇರಲ್ಲ. ಸೊ ಈ ನೈಟಲ್ಲೂ ಇಷ್ಟು ಕೆಲಸವನ್ನು ಮಾಡಿದ್ಮೇಲೆ ತುಂಬ ಸ್ಟೈನ್ ಅನ್ನೋದು ಹಾಗೇ ಆಗುತ್ತೆ. ಎಸ್ ಫ್ರೆಂಡ್ಸ್, ಇದರಲ್ಲಿ ವಿಡಿಯೋನ ನಿಮಗೆ ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಬೇಗ ನಂಗೆ 1K ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಆದಷ್ಟು ಬೇಗ ಅದನ್ನು ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಎಸ್, ವಿಡಿಯೋನ ಕೊನೆಯವರೆಗೂ ನೋಡಿ ವಿತ್ ಮ್ಯೂಸಿಕ್ ಜೊತೆ. ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೊಸದೇವರ ಹೇಗಾಯಿತು, ನಮ್ಮ ಸಂಪ್ರದಾಯದಲ್ಲಿ ಸ್ಟಾರ್ಟಿಂಗಿಂದ ಎಂಡಿಗ್ವರೆಗೂ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಎಸ್, ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆಯವರೆಗೂ ನೋಡಿ ವಿತ್ ಮ್ಯೂಸಿಕ್ ಜೊತೆ. ಎಸ್ ಫ್ರೆಂಡ್ಸ್, ಥ್ಯಾಂಕ್ ಯು.